ವಿದ್ಯಾರ್ಥಿಗಳೇ, ಸಮಯವನ್ನು ಮೊಬೈಲ್, ದೂರದರ್ಶನ ನೋಡಲು ವ್ಯರ್ಥ ಮಾಡಬೇಡಿ. ವ್ಯಾಸಂಗಕ್ಕೆ, ಉನ್ನತ ಸಾಧನೆಗೆ ಜೀವನ ಮೀಸಲಿಡಿ. ಆಡ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಿವೃತ್ತ ಉಪನ್ಯಾಸಕ ಶೇಷರಾಜ್ ಖರೆ. ಮಳವಳ್ಳಿ ತಾಲೂಕಿನ ಆಡ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ 2026-27ನೇ ಸಾಲಿನ ಶೈಕ್ಷಣಿಕ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ, ವಿಶೇಷ ಉಪನ್ಯಾಸ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮತ್ತು ಉಚಿತ ಸಮವಸ್ತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದವರು, ಶಾಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ನಿಮ್ಮ ಸಮಯವನ್ನು ಮೊಬೈಲ್ ಹಾಗೂ ದೂರದರ್ಶನ ನೋಡಲು ವ್ಯರ್ಥ ಮಾಡದೆ ಹೆಚ್ಚು ವ್ಯಾಸಂಗಕ್ಕೆ ಆದ್ಯತೆ ನೀಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಎಂದು ಅವರು ಈ ಸಂದರ್ಭದಲ್ಲಿ ಸಲಹೆ ನೀಡಿದರು. ಕಾರ್ಯಕ್ರಮವನ್ನು ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶೈಲಜಾ ಉದ್ಘಾಟಿಸಿ ಮಾತನಾಡಿದರು. ಉಪನ್ಯಾಸಕ ಶಿವಕುಮಾರ್ ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಪ್ರಭಾರಿ ಪ್ರಾಂಶುಪಾಲರಾದ ಸೈಬ್ ಖಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶಿವಕುಮಾರ್, ಆನಂದ್ ಜಿ, ನಿವೃತ್ತ ಉಪನ್ಯಾಸಕ ಕೆಂಪಯ್ಯ, ಶೇಷರಾಜು, ಷಣ್ಮುಖಸ್ವಾಮಿ ಸೇರಿದಂತೆ ಸಮವಸ್ತ್ರ ದಾನಿಗಳಾದ ಲಿಂಗರಾಜು, ಅಕೌಂಟ್ ಮ್ಯಾನೇಜ್ಮೆಂಟ್ ಲಿಂಗರಾಜು, CDC ಉಪಾಧ್ಯಕ್ಷರು ಲಿಂಗರಾಜು, PDO ಗ್ರಾಮ ಪಂಚಾಯತಿ ಆಡ್ಲಿ ಮುಖ್ಯ ಉಪನ್ಯಾಸಕರು ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್, ಹಲಗೂರು. ನ್ಯೂಸ್ ರೀಡರ್ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಎಲ್ಲದಕ್ಕಿಂತ ಮಿಗಿಲಾದಂಥದ್ದು ಜ್ಞಾನ. ಆ ಜ್ಞಾನವನ್ನು ಪಡೀಲಿಕ್ಕೆ ಎಷ್ಟು ಶ್ರಮವನ್ನು ಹಾಕಬೇಕೋ ಆ ಶ್ರಮವನ್ನು ಈಗ ಹಾಕಬೇಕು ಅಷ್ಟೇ. ಇವತ್ತಿನ ಯುವ ಪೀಳಿಗೆಗಳ ಕೆಲಸ ಏನಪ್ಪ ಅಂತಂದರೆ, ಎಷ್ಟೊತ್ತಿನಲ್ಲೂ ಮೊಬೈಲನ್ನು ನೋಡುವಂಥದ್ದು, TVಯನ್ನು ನೋಡುವಂಥದ್ದು ಮತ್ತು ಸುತ್ತುವಂಥದ್ದು. ಪದೇ ಇಲ್ಲಿ ಸುಮಾರು ಇಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಇಲ್ಲಿ ಇರುವವರಲ್ಲಿ 80% ನಮ್ಮ ಹುಡುಗರಲ್ಲಿ ಇರೋಲ್ಲ. ಬಾಯ್ಸಲ್ಲಿ ಒಂದು 7 ಜನ ಇದ್ದಾರೆ ಅಷ್ಟೇ, ಒಂದು 4 ಜನ ಇರಬೇಕಷ್ಟೇ ಬಾಯ್ಸಲ್ಲಿ. ಗರ್ಲ್ಸ್ ಬದುಕಬೇಕು ಅಂತಂದರೆ, ನಾವು ಸಮಾಜದಲ್ಲಿ ಒಳ್ಳೆ ಗೌರವ ಪಡ್ಕೋಬೇಕು ಅಂದರೆ ಯಾರು ಕೊಡಬೇಕಾಗಿಲ್ಲ. ನಾವು ಗಳಿಸ್ಕೋಬೇಕು ಅಂದರೆ ಅದಕ್ಕಿರೋದು ಒಂದೇ ಮಾರ್ಗ, ಅದು ವಿದ್ಯೆ, ಜ್ಞಾನ. ನೀವು ಜ್ಞಾನವನ್ನು ಪಡೆದ್ರೆ ನಿಮ್ಗೆ ತಾನೇ ಮರ್ಯಾದೆ ಎಲ್ಲವೂ ಬರುತ್ತೆ. ನಾವು ತಲೆ ಎತ್ತಿ ನಿಲ್ಬೋದು. ಅದಕ್ಕೆ ಈ ಮೊಬೈಲು ಮತ್ತು TV ಇವೆರಡನ್ನ ವಿದ್ಯಾರ್ಥಿಗಳಾದವರು ಕಡಿಮೆ ಮಾಡಬೇಕು. ನಿಮಗೆ ಹೇಳಬೇಕಾದ್ರೆ ಮೊಬೈಲ್ ಕಡಿಮೆ ಮಾಡಬೇಕು ಅಂದರೆ ಬಹಳಷ್ಟು ಜನಕ್ಕೆ 99% ಜನಕ್ಕೆ ಈ ಹೇಳಿದ ಮಾತು ಇಷ್ಟು ರುಚಿಸಿಲ್ಲ. ಹೇಳಿ ಬಿಡಿ, ಇದನ್ನೇ ಹೇಳ್ತಾರಲ್ಲ ಅನಿಸುತ್ತೆ. ಯಾಕಂದ್ರೆ ಆ್ಯಕ್ಚುಲಿ ಅದು ನಿಮಗೆ ಬಳಕೆ ಮಾಡೋಕ್ಕಾಗದಿರುವಂಥ ಲೆವೆಲ್ಗೆ ತಾಗ್ಬಿಟ್ಟಿದ್ದೀರಿ. ಅದಿಲ್ಲ ಅಂದರೆ ಬೇಕಾದ್ರೆ ಕೋಪ ಮಾಡ್ಕೋತೀರಿ. ನಾವು ಎಷ್ಟೋ ಕೋಪ ಮಾಡ್ಕೋತೀವಿ, ಚಪ್ಪಾಳೆ ಎಷ್ಟೋ ನಾವು TVನಲ್ಲಿ, ನಾನು ಮೊಬೈಲ್ನಲ್ಲಿ ನೋಡಿದ್ದೀನಿ. TV ಎಷ್ಟೋ ಮಕ್ಕಳು ಮೊಬೈಲ್ ನೋಡಬೇಡ, ಅದನ್ನು ಬಳಕೆ ಮಾಡಬೇಡ, ಒಂದು